ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್‌ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಈ ಸೀಸನ್ನಲ್ಲಿ ಬೆಟ್ಟದ ನೆಲ್ಲಿಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡ್ಕೋಣ. ಮಾಮೂಲಿ ನಿಂಬೆಹಣ್ಣು ಚಿತ್ರಾನ್ನಕ್ಕಿಂತ ಅದ್ಭುತವಾದ ರುಚಿಯಲ್ಲಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಣ. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಈಗ ತುಳಸಿ ಹಬ್ಬ ಈಗ ರೀಸೆಂಟಾಗಿ ಮುಗ್ದಿರೋದ್ರಿಂದ ಈಗ ಈಸಿಯಾಗಿ ನಿಮಗೆ ಇದು ಮಾರ್ಕೆಟಲ್ಲಿ ಅವೈಲೇಬಲ್ ಆಗಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ವಿಟಮಿನ್ ಸಿ ಇರೋದ್ರಿಂದ ಕಣ್ಣಿಗೆ, ಕೂದಲಿಗೆ, ಮಕ್ಕಳ ಮೆಮೊರಿ ಪವರ್ ಕೂಡ ಒಳ್ಳೆಯದು. ಈಗ ನಾನು ಇದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ತುರ್ಕೊಂಡಿದ್ದೀನಿ. ನೀವು ರುಬ್ಕೊಬಿಟ್ರೆ ಅದು ಹರಳು ಸಿಕ್ಬಿಡುತ್ತೆ. ಆದ್ದರಿಂದ ಈ ಥರ ಕಾಯಿ ತುರಿಯೋದ್ರಲ್ಲಿ ನೀವು ಸಣ್ಣದಾಗೆ ಹೆಚ್ಕೊಂಡ್ರೆ ಆಗುತ್ತೆ. ನೋಡಿ, ಈ ಥರ ತುರ್ಕೊಂಡು ಚೆನ್ನಾಗಿ ಒಂದು ಬೌಲಷ್ಟು ನಾನು ಎತ್ತಿಟ್ಕೊಂಡಿದ್ದೀನಿ. ಈಗ ಮೊದಲನೇದಾಗಿ ನಾನಿಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲೆಯಲ್ಲಿ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಸಿಡಿಯೋವರೆಗೂ ಇರಬೇಕು. ಕೆಲವೊಬ್ಬರು ಹಾಗೆ ಹಸಿ ಹಸಿಯಾಗಿ ಹಾಕ್ಬಿಡ್ತಾರೆ. ಅದು ಚೆನ್ನಾಗಿ ಸಿಡ್ದಾದ್ಮೇಲೆ ನಾನಿಲ್ಲಿ ಉದ್ದಿನ ಬೇಳೆನ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ಕೋತಾ ಇದ್ದೀನಿ. 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಮ್ಮನೇಲಿ ಉದ್ದಿನ ಬೇಳೆ, ಕಡಲೆಬೇಳೆ, ಸ್ವಲ್ಪ ಕಡಲೆ ಬೀಜನೆಲ್ಲ ಯಥೇಚ್ಛವಾಗಿ ತಿಂತಾರೆ. ಆದರೆ ಇದು ಸಿಕ್ಕಿದಾಗ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಈಗ ಧಾರಾಳವಾಗಿ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಕಡಲೆ ಬೀಜನ ಒಂದು 2 ರಿಂದ 3 ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಜಾಸ್ತಿ ಸೀಸ್ಬಾರ್ದು, ಮೀಡಿಯಮ್ ಉರಿಲಿ ಒಂದು 2 ನಿಮಿಷ ನೀವು ಇದನ್ನು ಹುರ್ಕೊಂಡ್ರೆ ಸಾಕು. ಇದನ್ನು ನಾನಿಲ್ಲಿ ಒಂದು ಬೌಲ್ಗೆ ಎತ್ಕೋತಾ ಇದ್ದೀನಿ. ಯಾಕಂದರೆ ಹೋಟ್ಲುಗಳೆಲ್ಲ ಇದೇ ಥರ ಮಾಡೋದು. ಆವಾಗ ಕಡಲೆ ಬೀಜ ಮತ್ತು ಕಡಲೆ ಅವೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ಕಡಲೆಬೇಳೆ ಎಲ್ಲ ಕ್ರಿಸ್ಪಿಯಾಗಿ ನಿಮಗೆ ಬಾಯಿಗೆ ಸಿಗುತ್ತೆ. ಲಾಸ್ಟಲ್ಲಿ ಗೊಜ್ಜು ಕಲಿಸ್ಬೇಕಾದ್ರೆ ಅನ್ನಕ್ಕೆ ಅವಾಗ ಕೂಡ ಹಾಕ್ಕೊಳ್ಬೋದು. ನಾನೀಗ ಇಷ್ಟು ಸಾಕಾಗಿದೆ ಅನಿಸುತ್ತೆ. ನೋಡಿ, ಕೆಂಪಗಾಗಿದೆ, ಜಾಸ್ತಿ ಸೀಸೋದು ಬೇಡ. ಈಗ ಒಂದು ಬೌಲ್ಗೆ ಅದನ್ನೆಲ್ಲ ಎತ್ತಿಕೊಳ್ತಾ ಇದ್ದೀನಿ. ಆಮೇಲೆ ಅನ್ನ ಕಲಿಸ್ಬೇಕಾದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಹೋಟ್ಲುಗಳಲ್ಲಿ ಚಿತ್ರಾನ್ನ ಯಾಕೆ ಅಷ್ಟೊಂದು ಟೇಸ್ಟಾಗಿರುತ್ತೆ ಮತ್ತು ಕೆಲವೊಂದು ಸಣ್ಣ ಸಣ್ಣ ಟ್ರಿಕ್ಸ್ ಬಳಸ್ತಾರೆ. ಆದ್ದರಿಂದನೇ ತುಂಬ ಚೆನ್ನಾಗಿರುತ್ತೆ. ಅಯ್ಯಂಗಾರ್ ಕೂಡ ಇದೇ ಥರ ಮಾಡೋದು. ನೋಡಿ, ಇಲ್ಲಿ ಅದೇ ಬಾಣಲೆಗೆ ಸ್ವಲ್ಪ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಉದ್ದುದ್ದಕ್ಕೆ ಹೆಚ್ಚಿದ್ದೀನಿ. ನೀವು ಸಣ್ಣಕ್ಕೆ ಕೂಡ ಹೆಚ್ಕೊಳ್ಬೋದು. ನಮ್ಮನೇಲಿ ಇದೇ ಥರ ಯೂಸ್ ಮಾಡ್ತಾರೆ. ಮಕ್ಕಳೇನಾದರೂ ಯೂಸ್ ಮಾಡಬೇಕಾದ್ರೆ ಅವರು ಡೈರೆಕ್ಟಾಗಿ ಎತ್ತಿ ಹಾಕಿ ಮತ್ತೆ ತಿನ್ಬೋದು. ಅವಾಗ ಖಾರ ಅನಿಸಲ್ಲ ಅವ್ರಿಗೆ. ನೋಡಿ, ಇಲ್ಲಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಒಂದು ಪಿಂಚಷ್ಟು ಹಿಂಗೆ ಹಾಕ್ಕೊಂಡು ಧಾರಾಳವಾಗಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ನೋಡ್ತಿದ್ರಲ್ಲ, ಇದು ಚೆನ್ನಾಗಿ ಹುರ್ಕೊಳ್ಬೇಕು. ಹುರ್ಕೊಂಡಾಗೆ ಅದ್ರ ಘಮ ಚೆನ್ನಾಗಿ ಬರೋದು. ಈ ಒಗ್ಗರಣೆಲೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದೇ ಘಮ ಬರೋದು. ಈಗ ತುರಿದಿಟ್ಕೊಂಡಿದ್ವಲ್ಲ ನಾವು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಶುಗರ್ ಪೇಷಂಟ್ಗಂತೂ ಹೇಳಿ ಮಾಡಿಸಿದ ಅಡುಗೆ ಆಗಿರುತ್ತೆ. ನೀವು ಇದನ್ನು ಮಕ್ಳಿಗೆ ತಿನ್ನಲ್ಲ, ಕೆಲವೊಬ್ಬರು ಒಗ್ರು ಅಂತಾರೆ. ಆದರೆ ಇದರಲ್ಲಿ ಒಂಚೂರು ಕೂಡ ಒಗ್ರು ಬರಲ್ಲ. ಆ ಥರ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲ, ನಿಧಾನವಾಗಿ ನಾನು ಇದನ್ನು ಹುರ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಲಿ ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಕಣ್ಣಿಗಂತೂ ವಿಟಮಿನ್ ಸಿ ಅಂಶ ಇರೋದ್ರಿಂದ ಕಣ್ಣಿಗೂ ತುಂಬ ಒಳ್ಳೆಯದು. ಬೆಳಗ್ಗೆ ಹೊತ್ತು ಇದನ್ನು ಜ್ಯೂಸ್ ಮಾಡಿ ಕೂಡ ಕುಡಿತಾರೆ. ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದಿದು. ಆದ್ದರಿಂದ ಶುಗರ್ ಪೇಷಂಟ್ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಒಂದು 2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ನೀವು ಇದನ್ನು ಜ್ಯೂಸ್ ಮಾಡಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕೊಟ್ಟರೆ ಅದ್ಭುತವಾದ ರಿಸಲ್ಟ್ ಬರುತ್ತೆ. ಈಗ ನಾನಿಲ್ಲಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಆದರೆ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ಉಪ್ಪು ಕೂಡ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ನಾವು ಇಲ್ಲಿ ಕಾಯಿ ತುರಿನ ಫ್ರೆಶ್ಶಾಗಿ ತುರಿದಿರೋಂಥ ಕಾಯಿ ತುರಿ ಹಾಕೋತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಅದು ನಿಮಗೆ ವಿಡಿಯೋದಲ್ಲಿ ಅನ್ನದ ಥರ ಕಾಣ್ತಾ ಇದೆ. ಆದರೆ ಮೇಲ್ಗಡೆ ಮಾತ್ರ ತುರಿದಿರೋದ್ರಿಂದ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ನಾವು ಇದನ್ನು ಇಷ್ಟೇ, ಎಷ್ಟು ಈಸಿ ಇದೆ ನೋಡಿ. ಈರುಳ್ಳಿ ಈರುಳ್ಳಿ, ಬೆಳ್ಳುಳ್ಳಿ ಇಲ್ಲ ಅಂದಂಗೆ ಇದನ್ನು ಪ್ರಸಾದ ಕೂಡ ನೀವು ಮಾಡ್ಕೋಬೋದು. ನಾನಿಲ್ಲಿ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ವೀಕ್ಷಕರೇ. ನೋಡ್ತಿದ್ರಲ್ಲ, ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದು 2 ಸತಿ ಮೀಡಿಯಮ್ ಉರಿಲಿ ಫ್ಲೇಮ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ಆಫ್ ಮಾಡಿ ನೀವು ಇದಕ್ಕೆ ನಿಂಬೆ ಹುಳಿ ರಸನ, 1 ನಿಂಬೆ ಹುಳಿ ರಸ ಆದರೆ ಸಾಕು. ನಾನಿಲ್ಲಿ ಸ್ವಲ್ಪ ಡೆಕೋರೇಷನ್ಗೆ ಮತ್ತು ಮಕ್ಕಳು ಕೊಂಡ್ರು ತಿಂದರೂ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಕ್ಯಾರೆಟ್ ತುರಿನ ಹಾಕೋತಾ ಇದ್ದೀನಿ. ಕ್ಯಾರೆಟ್ ತುರಿ ಹಾಕೊಂಡ್ರಂತೂ ರುಚಿ ಅದ್ಭುತವಾಗಿರುತ್ತೆ. ನೋಡೋಕ್ಕೂ ಮಾತ್ರ ಕಲರ್‌ಫುಲ್ಲಾಗಿರುತ್ತೆ. ನಾನೆಲ್ಲೋ ಒಂದ್ಸಲಿ ಇಲ್ಲಿ ನಮ್ಮೂರ ಹತ್ರ ಹೋಟ್ಲಲ್ಲಿ ಅವರು
ಚಿತ್ರಾನ್ನಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿ ಆ್ಯಡ್ ಮಾಡಿದ್ರು. ಎಷ್ಟು ರುಚಿಯಾಗಿತ್ತು ಅಂತಂದರೆ ಹೇಳೋಕ್ಕೆ ಸಾಧ್ಯ, ಅಷ್ಟು ಚೆನ್ನಾಗಿತ್ತು. ನೋಡ್ತಿದ್ದೀರಾ ಚೆನ್ನಾಗೂ ಕಾಣುತ್ತೆ, ಒಂಥರ ಕಲರ್‌ಫುಲ್ ಆಗಿರುತ್ತೆ. ಮಕ್ಳಿಗೆ ಈ ಥರ ಅಟ್ರಾಕ್ಟಿವ್ ಆಗಿದ್ದರೆ ಮಾತ್ರನೇ ಊಟ ಮಾಡೋದು, ಬೇಕು ಅಂತ ಕೇಳ್ತಾರೆ. ಇದು ನೆಲ್ಲಿಕಾಯಿ ಚಿತ್ರಾನ್ನ ಅಂತ ಯಾರೂ ಕಂಡುಹಿಡಿಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ನಿಂಬೆಹಣ್ಣು ಚಿತ್ರಾನ್ನ ಥರನೇ ಬಂದಿತ್ತು. ಈಗ ಫ್ಲೇಮ್ ಆಫ್ ಮಾಡಿ ಒಂದು ನಾನಿಲ್ಲಿ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣನ್ನ ಹುಳಿಗೆ ಹಿಂಡ್ಕೊತಾ ಇದ್ದೀನಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿತ್ರಾನ್ನ ಗೊಜ್ಜು ಎತ್ತಿಕೊಂಡು ಅದೇ ಬಾಣಲಿಗೆ ನಾನಿಲ್ಲಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸ್‌ಗಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಡ್ತಿದ್ದೀರಲ್ಲ, ಈಗ ಉದುರಾಗಿ ಮಾಡಿರೋಂಥ ಅನ್ನನ ಹಾಕ್ಕೋತಾ ಇದ್ದೀನಿ. ರೈಸ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಜಾಸ್ತಿ ಬಿಸಿ ಇರೋದೇನು ಬೇಡ, ಸ್ವಲ್ಪ ಆರಿದ್ರೆ ಈ ಚಿತ್ರಾನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಉದುರಾಗಿ ಮಾಡಿಕೊಂಡು ಸ್ವಲ್ಪ ಆರಿಸಿದ್ರೆ ಅನ್ನ ಚೆನ್ನಾಗಾಗುತ್ತೆ. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೂನನ್ನು ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟ್ ತುರಿ ಕೂಡ ಮೇಲ್ಗಡೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ಅಂತ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.